ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಇತ್ತೀಚಿನ ದಿನದಲ್ಲಿ ಯುವಕರಲ್ಲಿ ಇ ಸಿಗರೆಟ್ ಸೇದುವ ಹುಚ್ಚು ವಿಪರೀತ ಹೆಚ್ಚಾಗಿದೆ. ಈ ಸಿಗರೆಟನ್ನು ಬ್ಯಾನ್ ಮಾಡಿದ್ದಾರೆ, ಆದರೂ ಕೂಡ ಅದನ್ನು ಜನ ಬಯಸ್ತಾ ಇದ್ದಾರೆ. ಒಂದು ಸಿಗರೆಟ್ನಲ್ಲಿ 1 ಮಿಲಿಗ್ರಾಮ್ ನಿಕೋಟಿನ್ ಇರುತ್ತೆ. ಅದನ್ನು ನಾವು ಇಂಜೆಕ್ಷನ್ ಮುಖಾಂತರ ತಗೊಂಡ್ರೆ ಇನ್ಸ್ಟಂಟೇನಿಯಸ್ ಡೆತ್ ಅಂದರೆ ಸೈನಾಯ್ಡ್ಗಿಂತಲೂ ಕೆಟ್ಟದಾಗಿರುತ್ತೆ. ಆದರೆ ಈ ಸಿಗರೆಟ್ನಲ್ಲಿ 36 ಮಿಲಿಗ್ರಾಮ್ ನಿಕೋಟಿನ್ ಇರುತ್ತೆ, ಅಂದರೆ 600 ಸಿಗರೆಟ್ ಸೇದಿದಷ್ಟು. ಸೊ ಅದನ್ನು ಸೇದಿದಷ್ಟು ಅವರಿಗೆ ಶರೀರದಲ್ಲಿರೋ ಎಲ್ಲ ಅವಯವಗಳು ಡ್ಯಾಮೇಜ್ ಆಗೋದ್ರ ಜೊತೆಗೆ ಮೆದುಳು ಕೂಡ ಡ್ಯಾಮೇಜ್ ಆಗುತ್ತೆ. ತಲೆನೋವು, ವಾಕರಿಕೆ, ವಾಂತಿ, ಅದರ ಜೊತೆಗೆ ಹೃದಯಾಘಾತ ಕೂಡ ಹೆಚ್ಚಾಗುತ್ತೆ, ಸ್ಟ್ರೋಕ್ ಹೆಚ್ಚಾಗುತ್ತೆ, ಮೆಮೊರಿ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಜನರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಸ್ಟೈಲಿಗೆ ಅಂತ ಸಿಗರೇಟನ್ನು ಕೈಯಲ್ಲಿ ಈ ಸಿಗರೇಟ್ ಇಟ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ, ಇದು ಸಿಗರೇಟ್ ಥರ ಏನೂ ಇರೋದಿಲ್ಲ, ಫಿಲ್ಟರ್ ಆಗಿರುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದರೆ ಈ ಭ್ರಮೆ ಪೂರ್ತಿ ತಪ್ಪು ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಒಂದು ಸಿಗರೇಟ್ನನ್ನ ಸೇದುವಾಗ ಕೇವಲ 15% ಒಳಗಡೆ ತಗೊಂಡು 85% ಹೊರಗಡೆ ಬಿಡ್ತಾರೆ. ಆದರೆ ಈ ಸಿಗರೇಟು ಪ್ಯೂರಿಫೈ ಮಾಡಿ ಆ ಲಿಕ್ವಿಡ್ ಫಾರ್ಮ್ನಲ್ಲಿ ಇರೋದ್ರಿಂದ ಇನ್ನೂ ಹೆಚ್ಚು ನಿಕೋಟಿನ್ನು, ಅದರ ಜೊತೆಗೆ ಬೇರೆ ರಸಾಯನಗಳು, ಅದರಲ್ಲೂ ಕೂಡ ಲೆಡ್ಡು, ಆರ್ಸೆನಿಕ್ ಥರ ಅತ್ಯಂತ ಭಯಂಕರವಾದಂಥ ಕೆಮಿಕಲ್ಗಳು ಅದರಲ್ಲಿದೆ. ಹಾಗಾಗಿ ಇದು ಮೆದುಳನ್ನು ಡ್ಯಾಮೇಜ್ ಮಾಡುತ್ತೆ, ಅದು ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ನಮ್ಮ ದೇಶದಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ. ಆ ನಿಷೇಧ ಮಾಡಿರುವಂಥ ವಸ್ತುವನ್ನು ಗೌಪ್ಯವಾಗಿ ತಗೊಂಡು ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಈ ಅಡಿಕ್ಷನ್ನು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಸಿಗರೇಟ್ ಅಡಿಕ್ಷನ್ನನ್ನು ಬಿಡಿಸ್ಬೋದು, ಆದರೆ ಈ ಸಿಗರೇಟು ಅಡಿಕ್ಷನ್ನ ಬಿಡಿಸೋದು ಭಾಳ ಕಷ್ಟ ಆಗುತ್ತೆ. ವಿಡ್ರಾಲ್ಗೆ ಕ್ರೇವಿಂಗ್ ಬಂದು ಹೋಗ್ಬಿಡುತ್ತೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಕೇವಲ ಅವರು ಅಷ್ಟೇ ಸೇದಿದವರು ಅಷ್ಟೇ ಅಲ್ಲ, ಅವರ ಹೊಟ್ಟೆಯಲ್ಲಿರುವಂಥ ಗರ್ಭದಲ್ಲಿರುವುದು ಭ್ರೂಣ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ದಯವಿಟ್ಟು ಕಳಕಳೆಯ ಮನವಿ ಅಂತಂದರೆ ಯುವಕರು ಈ ಬ್ಯಾನ್ ಆಗಿರುವಂಥ ನಿಷೇಧಗೊಂಡಂಥ ಈ ಸಿಗರೇಟನ್ನು ಮುಟ್ಟಬಾರ್ದು. ಈ ಸಿಗರೇಟ್ ಅನ್ನೋದು ನಿಮ್ಮ ಸಾವನ್ನ ಬಾಬಾ ಅಂತ ಕರೆದಂಗೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾಕಂತಂದರೆ ಬರೀ ಒಂದು ಸಿಗರೇಟು 1 ಮಿಲಿಗ್ರಾಮು ನಿಕೋಟಿನ್ ಇರುವಂಥದ್ದನ್ನು ಸೇದಿದರೆ ಒಂದು ಸಿಗರೇಟಿಗೆ 6 ದಿನ ಆಯುಸ್ಸು ಕಡಿಮೆ ಆಗುತ್ತೆ. ಆದರೆ ಇದು 600 ಅಂದರೆ 600 ಸಿಗರೇಟು ಸೇದಿದಷ್ಟು ಇರುವಂಥ ನಿಕೋಟಿನನ್ನು ಸೇದಿದರೆ ಅವರು ಸಾವಿನ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದನ್ನು ಮರಿಬಾರ್ದು. ಹಾಗಾಗಿ ಈ ಸಿಗರೇಟ್ ಮಾರುವವರು, ತಗೊಳ್ಳುವವರು ಯಾರು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇದನ್ನು ಮುಟ್ಟಿದ ಹಾಗೆ ಅವರಿಗೆ ಮೊದಲೇ ಜಾಗರೂಕತೆ ಮಾಡಿಬಿಟ್ಟು, ನೋಡಿ ಬೆಂಕಿ ಇದ್ದರೆ ಹೇಗೆ ನಾವು ಕೈ ಮುಟ್ಟೋದಿಲ್ವೋ ಹಾಗೆ ಇದು ಅಂತ ತಿಳ್ಕೊಳ್ಬೇಕು.